ಸ್ನೇಹಿತರೆ ನಮಸ್ಕಾರ. RN5 ನ್ಯೂಸ್ ಚಾನಲ್ಗೆ ಸ್ವಾಗತ. RN5 ನ್ಯೂಸ್ ಕನ್ನಡ ವರದಿಯ ಫಲಶ್ರುತಿ ನೋಡೋಣ ಬನ್ನಿ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕು ವ್ಯಾಪ್ತಿಯಲ್ಲಿ ಬರುವಂಥ ಚಿಂತನಹಳ್ಳಿ ಗ್ರಾಮಕ್ಕೆ ದೌಡಾಯಿಸಿ ಬಂದಂಥ ಅಧಿಕಾರಿಗಳು ಚಿಂತನಹಳ್ಳಿ ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಕೊಠಡಿಯ ಚಾವಣಿಯ ಸಿಮೆಂಟ್ ಪದರು ಕುಸಿದು ಬಿದ್ದು RN5 ನ್ಯೂಸ್ ಚಾನಲ್ ಮೂಲಕ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ಮಾಡಿದ ನಂತರ ಎಚ್ಚೆತ್ತುಕೊಂಡ ಅಧಿಕಾರಿ ವರ್ಗದವರು ಶೀಘ್ರದಲ್ಲಿಯೇ ದುರಸ್ತಿ ಮಾಡುವ ಭರವಸೆಯೂ ಕೂಡ ನೀಡಿದ್ದಾರೆ. ಅದರಂತೆ ಈಗ ದುರಸ್ತಿ ಕಾರ್ಯವೂ ಕೂಡ ಆರಂಭವಾಗಿದೆ. ಬನ್ನಿ ನೋಡೋಣ ಸ್ನೇಹಿತರೆ. ನೀವು ಇದುವರೆಗೆ ನಮ್ಮ RN5 ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹ ಕೊಡಿ. ಕರೆಕ್ಟಾಗಿ ಹುಡುಗರುಗಳೇ ಇದ್ರು ಅಂತ 100% ಸತ್ಯ ಹೋಗ್ತಿದ್ರು. ಯಾಕೆ ಅಂತ ದುಡ್ಡು ಅಷ್ಟೇ ಇದೀಗ ಕೆಬ್ಬುಳದೆ ಬಿಚ್ಚ ಕೊಟ್ಟಾಗ ಮಕ್ಕಳಿಗೆ ಕೊಟ್ಟಿಲ್ಲ ನಾವು ಸೈನ್ಸ್ ಮಾಡಿ ಒಂದು ವೇಳೆ ಹುಡುಗ ಏನೋ ಅನಾಹುತ ರಾಜ್ಯ ಕೊಟ್ಟಿಲ್ಲ ನಾವು ಯಾರಿದ್ದಿಲ್ಲ ಫಸ್ಟ್ ಮೇಲೆ ಮಂಡಿ ಇಳಿಸ್ಬೇಕಿಲ್ಲ ಎಲ್ಲ ಕ್ಲಿಯರ್ ಆಗಿ ಕರೆಕ್ಟಾಗಿ ಹುಡುಗರುಗಳೇ ಇದ್ರು ಅಂತ 100% ಸತ್ಯ ಹೋಗ್ತಿದ್ರು. ಯಾಕೆ ಅಂತ ದುಡ್ಡು ಅಷ್ಟೇ ಇದೀಗ ಕೆಬ್ಬುಳದೆ ಬಿಚ್ಚ ಕೊಟ್ಟಾಗ ಮಕ್ಕಳಿಗೆ ಕೊಟ್ಟಿಲ್ಲ ಸೈನ್ಸ್ ಮಾಡಿ ಒಂದು ವೇಳೆ ಹುಡುಗ ಏನೋ ಅನಾಹುತ ರಾಜ್ಯ ಕೊಟ್ಟಿಲ್ಲ ನಾವು ಯಾರಿದ್ದಿಲ್ಲ ಘಟನೆ ನಡೆದ ಸ್ಥಳಕ್ಕೆ ಜೈ ಕರ್ನಾಟಕದ ತಾಲೂಕು ಅಧ್ಯಕ್ಷರಾಗಿರುವಂಥ ನಾಗೇಶ್ ಗದ್ದಿಗೆ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪಾಲಕರಿಗೆ ಮತ್ತು ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬುವ ಕೆಲಸವನ್ನು ಕೂಡ ಮಾಡಿದ್ದಾರೆ.